ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕ್ರಿಸ್ಟಲ್ಸ್ ಬೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ, ಟ್ಯಾರೋ ಕೋರ್ಸ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ, ಅಥವಾ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಆ್ಯಸ್ ನಾವು ನಿಮ್ಮ ಪರ್ಸನ್ ಅವರ ಲೈಫಲ್ಲಿ ಏನು ನಡೀತಾ ಇದೆ, ಏನು ಆ್ಯಕ್ಚುಲಿ ಅವರ ಲೈಫಲ್ಲಿ ನಡೀತಾ ಇದೆ, ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಫೀಲಿಂಗ್. ಓಕೆ, ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಮೂಡ್ ಸ್ವಿಂಗ್ಸ್. ಎಸ್, ಈ ಪರ್ಸನ್ಗೆ ಲೈಫಲ್ಲಿ ತುಂಬಾ ಡ್ರೀಮ್ಸ್ ಇದೆ, ತುಂಬಾ ಅಚೀವ್ ಮಾಡಬೇಕು ಅನ್ನೋ ಒಂದು ಆಸೆಗಳಿದೆ. ಬಟ್ ಸ್ಟಿಲ್ ಸಮ್ವೇರ್ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಅನ್ನೋದು ನೋಡಿದ್ದಾರೆ. ತುಂಬಾ ಸಾಕಾಗಿ ಹೋಗಿದೆ ಅನ್ನೋಷ್ಟು ರೀತಿ ಮಟ್ಟಿಗೆ ಇವರು ಈಗ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ತುಂಬ ಆ್ಯಂಗರ್ ಇಶ್ಯೂಸ್ ಇದೆ, ಶಾರ್ಟ್ ಟೆಂಪರ್ ಇದ್ದರು. ಬಟ್ ನಾವು ಸಾಕು, ನನಗೆ ಎಲ್ಲವೂ ಸಾಕು, ಜಸ್ಟ್ ನನಗೋಸ್ಕರ ನಾನಿರಬೇಕು, ಒಂದು ಸ್ಪಿರಿಚುವಲ್ ಜರ್ನಿಗೆ, ನಾನು ಒಂದು ಸ್ಪಿರಿಚುವಲ್ ಪಾತಿಗೆ ನಡಿಬೇಕು ಅನ್ನೋ ಒಂದು ಡಿಸಿಷನ್ಗೆ ಇವ್ರು ಬಂದಿದ್ದಾರೆ ಅಂತ ಹೇಳ್ಬೋದು. ಲೈಫಲ್ಲಿ ಏನೂ ಬೇಡ, ಯಾವುದೂ ಬೇಡ, ಯಾರೂ ನಮ್ಮವರಲ್ಲ, ಯಾರೂ ಸರಿ ಇಲ್ಲ, ಈ ಒಂದು ಕಟು ನಿರ್ಧಾರಗಳನ್ನು ಇವ್ರು ಮಾಡಿರೋದುಂಟು. ಆ್ಯಂಡ್ ಇವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋದು ಖಂಡಿತ ಇದೆ. ಬಟ್ ಇವ್ರಿಗೆ ಸ್ಪಿರಿಚುವಲ್ ಜರ್ನಿಗೆ ಹೋಗಬೇಕು, ಎಲ್ಲವನ್ನೂ ಬಿಟ್ಟು ಹೋಗಬೇಕು ಅಂತ ಕೂಡ ಅಂದ್ಕೊಳ್ತಾ ಇದ್ದಾರೆ. ಬಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಪರ್ಸನ್ ನಿಮ್ಮ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ದಟ್ ನನ್ನ ಪಾರ್ಟ್ನರ್ನ ನಾನು ಹೇಗೆ ಬಿಟ್ಟಿರೋದು, ನಾನೀಗ ಆಲ್ರೆಡಿ ನನ್ನ ಪಾರ್ಟ್ನರ್ಗೆ ತುಂಬ ನೋವು ಕೊಟ್ಟಿದ್ದೀನಿ, ನನಗೆ ಅವ್ರ ಜೊತೆ ಲೈಫ್ನ ಲೀಡ್ ಮಾಡಬೇಕು, ಉಳಿದಂತಹ ದಿನಗಳನ್ನು, ಜೀವನವನ್ನು ನನ್ನ ಪರ್ಸನ್ ಜೊತೆನೇ ಕಳಿಬೇಕು, ಅವ್ರಿಗೋಸ್ಕರ ನಾನು ಎಲ್ಲವನ್ನೂ ಮಾಡಬೇಕು ಅನ್ನೋ ಒಂದು ಆಸೆ ಈ ಒಂದು ಪರ್ಸನ್ಗಿದೆ. ಬಟ್ ಸಮ್ವೇರ್ ಅವರು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಇವರು ತುಂಬ ಇನ್ಫ್ಲೂಯೆನ್ಸ್ಡ್ ಆಗಿದ್ದಾರೆ ಅಂತ ಹೇಳಬಹುದು. ಹೊರಗಿನ ಪ್ರಪಂಚಕ್ಕೆ ತುಂಬ ಇನ್ಫ್ಲೂಯೆನ್ಸ್ಡ್ ಆಗಿರಬಹುದು, ಅಥವಾ ಬೇರೆ ಒಂದು ಸೀರೀಸ್ ನೋಡ್ತಾ ಅಥವಾ ಫಿಲ್ಮಿಸ್ಟಿಕ್ ಆಗಿ ನೋಡ್ತಾ ಅಲ್ಲಿ ಇರುವಂಥ ಸಿಚುವೇಶನ್ಸ್ನ, ಅಲ್ಲಿರುವಂಥ ಕೆಲವೊಂದು ನೆಗೆಟಿವ್ ಸಿಚುವೇಶನ್ಸ್ನ ಇವರು ನನ್ನ ಲೈಫಲ್ಲಿ ಆಗಿಬಿಟ್ರೆ, ಈ ಥರದ ಒಂದು ಸೋಷಿಯಲ್ ಮೀಡಿಯಾಗೆ ಅಥವಾ ಒಂದು ಫಿಲ್ಮ್ ಇದಕ್ಕೆ ಅಥವಾ ಸಮಥಿಂಗ್ ಮೀಡಿಯಾ ರಿಲೇಟೆಡ್ ಸಮಥಿಂಗ್ ಇವರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ಹೇಳಬಹುದು. ಬಟ್ ಇವ್ರಿಗೆ ಆ್ಯಕ್ಚುಲಿ ಪ್ರಾಕ್ಟಿಕಲ್ಲಾಗಿ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇಲ್ಲ, ತೀರಾ ಎಮೋಷ್ನಲ್ ಆಗಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಸೀನ್ಸ್ ಏನಿದೆ ಅಥವಾ ಏನಾದರೂ ಸ್ಯಾಡ್ ಸೀನ್ಸ್ ಈ ಥರ ಏನಾದರೂ ಇದ್ದಾಗ ಅದು ನನ್ನದೇ ಲೈಫಲ್ಲಿ ಆಗ್ತಾಯಿದೆ, ಅದು ನನಗೇ ಆಗ್ತಾಯಿದೆ, ಸೊ ನಾನು ನನ್ನ ಪರ್ಸನ್ಗೆ ಡಿಸರ್ವ್ ಅಲ್ಲ, ಸೊ ಅವ್ರವ್ರ ಪಾಡಿಗೆ ಚೆನ್ನಾಗಿರಲಿ, ಈ ರೀತಿಯ ಒಂದು ಇಲ್ಯೂಷನ್ನಲ್ಲಿದ್ದಾರೆ ಅಂತ ಹೇಳಬಹುದು. ಈ ರೀತಿಯ ಒಂದು ಸಿಚುವೇಷನಲ್ಲಿ ಈ ಪರ್ಸನ್ ಈಗ ಸದ್ಯಕ್ಕೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಸಕ್ಸಸ್ ಆಗಬೇಕು ಅನ್ನೋದು ತುಂಬಾ ಇವರಿಗೆ ಆಸೆ ಇದೆ. ಬಟ್ ದೇರ್ ಈಸ್ ಸಮ್ ಅದರ್ ಪ್ರಾಬ್ಲಮ್ಸ್, ಲೈಕ್ ಇವ್ರ ರಿಲೇಟಿವ್ಸಲ್ಲಿ ಅಥವಾ ಇವರ ಒಂದು ರಿಲೇಟಿವ್ಸ್ ಮಧ್ಯೆ ಒಂದು ಕಮಿಟ್ಮೆಂಟ್ ಅನ್ನೋದು ನಡೀತಾ ಇದೆ ಅಂತ ಹೇಳಬಹುದು. ರಿಲೇಟಿವಲ್ಲೇ ಮದುವೆ ಮಾಡಬೇಕು ಅನ್ನೋದಿರಬಹುದು, ಅಥವಾ ನಿಮ್ಮ ಇನ್ಲಾಸ್ ಏನಿದ್ದಾರೆ ಅವರು ಸ್ವಲ್ಪ ನಿಮಗೆ ತೊಂದರೆ ಕೊಡ್ತಾ ಇರುವಂಥದ್ದು ಆಗಿರಬಹುದು, ಅಥವಾ ಈ ಹುಡುಗಿ ಬೇಡ, ಈ ಹುಡುಗ ಬೇಡ, ಸರಿಗಿಲ್ಲ, ನಮಗೆ ಮ್ಯಾಚ್ ಆಗೋದಿಲ್ಲ, ಈ ರೀತಿಯ ಫ್ಯಾಮಿಲಿ ಕಡೆಯಿಂದ ಕೆಲವೊಂದಷ್ಟು ಅಬ್ಜೆಕ್ಷನ್ಸ್ ಬರ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ನಿಮ್ಮ ಜೊತೆಗೆ ಎಲ್ಲರೂ ಒಪ್ಪಿಸಿ ಎಲ್ಲರ ಒಂದು ಸಪೋರ್ಟ್ ತೊಗೊಂಡು ನನ್ನ ಪರ್ಸನ್ಗೆ ನಾನು ಕಮಿಟ್ಮೆಂಟ್ ಕೊಡಬೇಕು ಅಂತ. ಬಟ್ ಸಮ್ವೇರ್ ಇವ್ರ ಫ್ಯಾಮಿಲಿ ಕಡೆಯಿಂದ ಇವರ ಒಂದು ಇದರಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ ನಿಮ್ಮ ಒಂದು ವಿಚಾರವಾಗಿ, ಈ ಕಮಿಟ್ಮೆಂಟ್ ಬಗ್ಗೆ ಅಥವಾ ಆಸ್ತಿ ವಿಚಾರವಾಗಿ. ಸಮ್ವೇರ್ ಆ ಒಂದು ಹುಡುಗಿನ ಅಥವಾ ಆ ಒಂದು ಹುಡುಗನ ನೀವು ಮದುವೆ ಆದರೆ ಫ್ಯಾಮಿಲಿ ಕಡೆಯಿಂದ ನಿನಗೇನು ಸಪೋರ್ಟ್ ಸಿಗೋದಿಲ್ಲ, ಅಥವಾ ಆಸ್ತಿ ಸಿಗೋದಿಲ್ಲ, ಅಥವಾ ಫಿನಾನ್ಷಿಯಲಿ ಗ್ರೋತ್ ಸಿಗೋದಿಲ್ಲ. ಸೊ ನಿನಗೆ ಯಾರು ಬೇಕು ನೋಡು, ನಾವು ಫ್ಯಾಮಿಲಿ ಬೇಕಾ, ಪರ್ಸನ್ ಬೇಕಾ, ಈ ರೀತಿಯ ಒಂದು ಕಂಡೀಷನ್ಸ್ಗಳನ್ನು ಹಾಕ್ತಿರುವಂಥದ್ದು, ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಿರುವಂಥದ್ದು,
ಈ ರೀತಿ ಒಂದು ಸಿಚುವೇಷನಲ್ಲಿ ಈ ಪರ್ಸನ್ನ ಇಟ್ಟಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಆ ಒಂದು ಕಾರಣಕ್ಕೆ ಈ ಪರ್ಸನ್ ತುಂಬ ಭಯ ಪಡ್ಕೊಂಡಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಒಂದು ಪರ್ಸನ್ಗೆ. ಇಲ್ಲಿ ಫಿನಾನ್ಷಿಯಲಿ ಕೂಡ ಸ್ಟೆಬಿಲಿಟಿ ಇಲ್ಲ. ಇಲ್ಲಿ ನಿಮ್ಮನ್ನು ಮದುವೆ ಮಾಡಿಕೊಟ್ರೆ ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಟ್ಟರೆ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗಲ್ಲ. ಫ್ಯಾಮಿಲಿ ಮಾತು ಕೇಳಿದ್ರೆ ನಿಮ್ಮ ಒಂದು ಸಪೋರ್ಟ್ ಸಿಗಲ್ಲ. ನಿಮ್ಮನ್ನ ಕಂಪ್ಲೀಟಾಗಿ ಕಳ್ಕೊಳ್ತೀನಿ. ಸೊ ಇದು ಯಾವುದು ಬೇಡ, ಈ ರೀತಿ ಸಿಚುವೇಶನ್ಸ್ ಯಾವುದು ಬೇಡ ಅನ್ನೋ ಕಾರಣಕ್ಕೆ ಈ ಪರ್ಸನ್ ಈಗ ಸ್ಪಿರಿಚುವಾಲಿಟಿಗೆ ಹೋಗಬೇಕು, ಇನ್ನರ್ ಪೀಸ್ ಅನ್ನೋದನ್ನು ಕಂಡ್ಕೋಬೇಕು. ಸಮ್ವೇರ್ ಈ ಪರ್ಸನ್ ಯೋಗ ಕಡೆ ಅಟ್ರ್ಯಾಕ್ಟ್ ಆಗ್ತಾ ಇರ್ಬೋದು, ಅಥವಾ ಮೆಡಿಟೇಷನ್, ಪ್ರಾಣಾಯಾಮ, ಅಥವಾ ಚಕ್ರ ಬ್ಯಾಲೆನ್ಸಿಂಗ್ ಮೆಡಿಟೇಷನ್ಸ್, ಸಮಥಿಂಗ್ ಈ ರೀತಿಯ ಒಂದು ಸ್ಪಿರಿಚುವಲ್ ಜರ್ನಿ ಕಡೆ ಇವ್ರು ಮುಖ ಮಾಡ್ತಾ ಇರಬಹುದು, ಅಥವಾ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು, ಅಥವಾ ಹೋಲಿ ಪ್ಲೇಸಸ್ಗೆಲ್ಲ ಹೋಗ್ತಾ ಇದ್ದಾರೆ ಕರೆಂಟ್ಲಿ ಅಂತ ಹೇಳಬಹುದು. ಮೈಟ್ ಬಿ ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು ಅವ್ರು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅಥವಾ ಸಮ್ವೇರ್ ಅವರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಾಗಿರ್ಬೋದು, ಸ್ಟೇಟಸ್ಗಳಾಗಿರ್ಬೋದು, ಅಥವಾ ಬೇರೆದವ್ರು ಹೇಳಿರುವಂಥದ್ದಾಗಿರ್ಬೋದು, ಅದನ್ನೆಲ್ಲ ನೋಡಿಕೊಂಡು ಸಹ ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಡಿಸಿಷನ್ ಅಥವಾ ಧೈರ್ಯ ಅನ್ನೋದನ್ನು ತೋರಿಸ್ತಾ ಇಲ್ಲ. ಜಸ್ಟ್ ಬಿಕಾಸ್ ನಿಮಗೆ ಕಾಲ್ ಮಾಡಿದರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾಕೆ ಹೀಗೆ ಮಾಡಿದೆ ಅಂತ ನೀವು ಕೇಳ್ತೀರಾ, ಅಥವಾ ಕಮಿಟ್ಮೆಂಟ್ ಕೊಡು ಅಂತ ಕೇಳ್ತಾ ಇದ್ದೀರಾ. ಬಟ್ ಇದೆಲ್ಲ ಸಿಚುವೇಶನ್, ಸರ್ಕಮ್ಸ್ಟಾನ್ಸಸ್ ಇದೆ. ಬಟ್ ನಿಮಗೆ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ? ಸೊ ನಿಮಗೂ ಏನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಫ್ಯಾಮಿಲಿ ಕಡೆಯೂ ಏನು ಹೇಳೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಲೈಫ್ ಪೂರ್ತಿ ಬರೀ ಸ್ಟ್ರಗಲ್ಸ್ ಅನ್ನೋದನ್ನೇ ನೋಡ್ಕೊಳ್ತಾ ಬಂದಿರುವಂಥ ಈ ಒಂದು ಪರ್ಸನ್ಗೆ ಈಗೇನು ಬೇಡ ಅನ್ನೋ ಒಂದು ಫೀಲಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಹೇಳಬಹುದು. ಎಸ್, ಮೈಟ್ ಬಿ ಈ ಪರ್ಸನ್ಗೆ ನೀವು ಒಂದು ಸೆಕೆಂಡ್ ಪ್ರೀತಿ, ಸೆಕೆಂಡ್ ಲವ್ ಅಥವಾ ಸೆಕೆಂಡ್ ರಿಲೇಷನ್ಶಿಪ್ ಆಗಿರಬಹುದು. ಒಂದು ರಿಲೇಷನ್ಶಿಪ್ ಫ್ಯಾಮಿಲಿ ವಿಚಾರವಾಗಿಯೇ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಫ್ಯಾಮಿಲಿಯಲ್ಲಿ ಅಥವಾ ಸಮ್ವೇರ್ ಕಾಸ್ಟ್ ವಿಚಾರವಾಗಿ ಫಸ್ಟ್ ಪ್ರೀತಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಒಂದು ಪ್ರೀತಿನ ತುಂಬ ಪ್ರೀತಿ ಮಾಡ್ತಿರುವಂಥ ಸೋಲ್ನೇ ಇವ್ರು ಮತ್ತೆ ಕಳ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಬಟ್ ಫಾರ್ಚುನೇಟ್ಲಿ ನೀವು ಅವ್ರಿಗೆ ಸಿಕ್ಕಿದ್ರಿ. ಬಟ್ ಅಗೇನ್ ದ ಸೇಮ್ ವೇ ಮತ್ತೆ ಸೈಕಲ್ ಪಾಸ್ಟಲ್ಲಿ ಆಗಿರುವಂಥ ಘಟನೆಗಳೇ ಮತ್ತೆ ರೀಕನೆಕ್ಟ್ ಆಗ್ತಾ ಇದೆ, ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ ಅನ್ನೋ ಒಂದು ಥಿಂಕಿಂಗಲ್ಲಿ ಇವರಿದ್ದಾರೆ. ಜಸ್ಟ್ ಬಿಕಾಸ್ ಇವ್ರ ಪಾಸ್ಟಲ್ಲಿ ಏನೇ ಆಗಿತ್ತೋ ಪ್ರೆಸೆಂಟಲ್ಲೂ ಅದೇ ಯೋಚನೆ ಮಾಡಿದ್ರು. ಪಾಸ್ಟಲ್ಲಿ ನಂದಾಗಲೇ ಒಂದು ಬ್ರೇಕಪ್ ಆಗಿದೆ, ನನ್ನ ಪ್ರೀತಿ ನನಗೆ ಸಿಕ್ಕಿಲ್ಲ, ಈಗಲೂ ಸಹ ಅದು ಸಿಗುತ್ತೋ ಇಲ್ವೋ ಅನ್ನೋ ಈ ಒಂದು ಮೈಂಡ್ಸೆಟ್ಟಿಂದ, ಆ ಒಂದು ಥಿಂಕಿಂಗಿಂದಾನೇ ಕರೆಂಟ್ಲಿ ಅವರು ಅದೇ ಸಿಚುವೇಶನ್ನ ಫೇಸ್ ಮಾಡ್ತಾ ಇರೋದು. ಜಸ್ಟ್ ಬಿಕಾಸ್ ಅವ್ರು ಪಾಸ್ಟಲ್ಲಿ ಆಗಿರುವಂಥದ್ದನ್ನು ಲೆಟ್ ಗೋ ಮಾಡಿಲ್ಲ ಕಂಪ್ಲೀಟಾಗಿ. ಆ ಒಂದು ಭಯ ಇತ್ತು, ಕಳ್ಕೊಳ್ತೀನಿ ಅನ್ನೋ ಭಯ ಈಗಲೂ ಇದೆ, ಆಗಲೂ ಇತ್ತು, ಈಗಲೂ ಇದೆ. ಆ್ಯಂಡ್ ಆ ಒಂದು ಟ್ರಾಮಾದಿಂದ ಹೊರಗೆ ಬರೋಕ್ಕಾಗದೆ ಈಗ ಏನು ಆ್ಯಕ್ಚುಲಿ ಆಗ್ತಾಯಿದೆ ಇವ್ರ ಲೈಫಲ್ಲಿ, ಇವರು ಥಿಂಕ್ ಮಾಡಿದ್ದೆ, ಇವರು ಮ್ಯಾನಿಫೆಸ್ಟ್ ಮಾಡಿದ್ದೆ ಇದು. ಓಕೆ, ಇಲ್ಲಿ ಯಾರೂ ಏನೂ ಮಾಡಿಲ್ಲ, ಇಲ್ಲಿ ಯಾರೂ ಹೇಳಿಲ್ಲ. ಪಾಸ್ಟಲ್ಲಿ ನಡೆದಂತಹ ಘಟನೆಗಳು ಪ್ರೆಸೆಂಟಲ್ಲಿ ಆಗಿಬಿಟ್ರೆ ಅನ್ನೋ ಭಯಕ್ಕೆ ಪ್ರೆಸೆಂಟಲ್ಲಿ ಥಿಂಕ್ ಮಾಡಿದ್ದಾರೆ, ಪಾಸ್ಟಲ್ಲಿ ಈ ಥರ ಎಲ್ಲ ಆಗುತ್ತೆ ಅಂತ. ಸೊ ಅದು ಆಗ್ತಾ ಇದೆ. ಅವರು ಇದನ್ನು ಅಟ್ರ್ಯಾಕ್ಟ್ ಮಾಡಿದ್ದಾರೆ ಬಿಕಾಸ್ ದೇ ಆರ್ ಥಿಂಕಿಂಗ್ ವಾಟ್ ಎಕ್ಸಾಕ್ಟ್ಲಿ ದೇ ಡೋಂಟ್ ನೋ ದಟ್ ಹೌ ಲಾ ಆಫ್ ಅಟ್ರಾಕ್ಷನ್ ವರ್ಕ್ಸ್. ಅಥವಾ ಈಗಷ್ಟೇ ಅವ್ರು ಸ್ಪಿರಿಚುವಾಲಿಟಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಬಹುಶಃ ನೀವು ಈ ಒಂದು ಸ್ಪಿರಿಚುವಾಲಿಟಿ ಬಗ್ಗೆ ಅಥವಾ ಸಮಥಿಂಗ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಸಮಥಿಂಗ್ ಏನೋ ಒಂದು ಇದ್ರ ಬಗ್ಗೆ ನೀವು ಹೇಳ್ತಾ ಕೂತ್ರೂ ಕೂಡ ಈ ಪರ್ಸನ್ ಅಷ್ಟು ಕೇಳಿಸ್ಕೊಳ್ತಾ ಇರಲಿಲ್ಲ, ಇಗ್ನೋರ್ ಮಾಡ್ತಾಯಿದ್ರು. ಬಟ್ ಈಗ ಇದು ರಿಯಲೈಸ್ ಆಗ್ತಾ ಇದೆ ಬಿಕಾಸ್ ತುಂಬ ಪೆಟ್ಟು ತಿಂದಿದ್ದಾರೆ ಅಂತ ಹೇಳಬಹುದು, ಸ್ಪೆಷಲಿ ರಿಲೇಷನ್ಶಿಪ್ ವಿಚಾರವಾಗಿ ಅಂತ ಹೇಳಬಹುದು ಈ ಪರ್ಸನ್. ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಸಮ್ ಸಪೋರ್ಟ್, ಬಟ್ ಸಪೋರ್ಟ್ ಯಾವುದೂ ಸಿಗ್ತಾ ಇಲ್ಲ. ದ ಮೂನ್ ಕಾರ್ಡ್ ಬಂದಿದೆ. ಮೈಟ್ ಬಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಇದೆ. ಸೊ ಥರ್ಡ್ ಪಾರ್ಟಿ ಎನರ್ಜಿ ಇನ್ ದ ಸೆನ್ಸ್ ಬಹುಶಃ ಇವ್ರ ಫ್ಯಾಮಿಲಿ ಕಡೆಯಿಂದ ಒಂದು ಹುಡುಗನ ಅಥವಾ ಹುಡುಗಿನ ತೋರಿಸಿರುವಂಥದ್ದು, ಅಥವಾ ರಿಲೇಟಿವಲ್ಲೇ ಮದುವೆ ಆಗುವಂಥದ್ದು. ನಾನು ಅರ್ಲಿಯರ್ ಆಗಲೇ ಹೇಳಿದೆ. ಸೊ ಆ ರೀತಿಯ ಒಂದು ಪ್ರಪೋಸಲ್ಸ್ ಬರ್ತಾ ಇರಬಹುದು, ಅವರನ್ನೇ ಮದುವೆ ಆಗುವಂಥ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಪರ್ಸನ್ ನನಗೆ ಯಾವುದು ಬೇಡ, ಯಾರು ಬೇಡ ಅನ್ನೋದೇ ಇವರು ಡಿಸಿಷನ್ ತೊಗೊಂಡಿರೋದು. ಸಮ್ವೇರ್ ಅಥವಾ ಇವರು ಈ ಥರ್ಡ್ ಪಾರ್ಟಿ ಜೊತೆ ಮಾತಾಡ್ತಾ ಇರಬಹುದು, ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು, ಜಸ್ಟ್ ಬಿಕಾಸ್ ಫ್ಯಾಮಿಲಿಗೋಸ್ಕರ ಫೋರ್ಸೆಬಲ್ ಕನೆಕ್ಷನ್ ಅನ್ನೋದನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಇದು ನಿಮಗೂ ಕೂಡ ಗೊತ್ತಾಗಿದೆ ಥರ್ಡ್ ಪಾರ್ಟಿ ಇರೋದು, ಬಟ್ ಅದು ಹರ್ಟ್ ಆಗಿದೆ ನಿಮಗೆ. ಬಟ್ ಈ ಒಂದು ಪರ್ಸನ್ ತುಂಬ ಇನ್ಫ್ಲೂಯೆನ್ಸ್ಡ್ ಆಗಿದ್ದಾರೆ. ಒಂದು ಫೋರ್ಸ್ಫುಲ್ ಕನೆಕ್ಷನ್ ಅನ್ನೋದನ್ನು ಲೈಕ್ ಇರಲೇಬೇಕಾದಂತಹ ಪರಿಸ್ಥಿತಿಯಿಂದಾಗಿ ಇದ್ದಾರೆ ಅಂತ ಹೇಳ್ಬಹುದು. ಬಟ್ ಆ್ಯಕ್ಚುಲ್ ಫೀಲಿಂಗ್ಸಲ್ಲಿ ಆ್ಯಕ್ಚುಲ್ ಆಗಿ ಇರುವಂಥದ್ದು ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇರೋದು.
ನಿಮ್ಮ ಮೇಲೇ ಇರುವಂತಹ ಫೀಲಿಂಗ್ಸ್, ನೀವೆಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ರಿ, ನೀವೆಷ್ಟು ಹೊಂದ್ಕೊಂಡು ಹೋಗ್ತಿದ್ರಿ ಈ ಒಂದು ಪರ್ಸನ್ನ, ಎಷ್ಟು ಅರ್ಥ ಮಾಡ್ಕೊಳ್ತಾ ಇದ್ರಿ, ಹೇಗೆ ಒಬ್ರಿಗೊಬ್ರು ಸಪೋರ್ಟ್ ಆಗಿದ್ರಿ, ಹೇಗೆ ಈ ಒಂದು ಪ್ರೀತಿನ ಬ್ಯಾಲೆನ್ಸ್ ಮಾಡ್ತಾಯಿದ್ರಿ, ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ರಿ, ಅದೆಲ್ಲವನ್ನು ಈ ಪರ್ಸನ್ ನೆನ್ಪಿಟ್ಕೊಂಡಿದ್ದಾರೆ. ಈಗಲೂ ಈ ಒಂದು ಥರ್ಡ್ ಪಾರ್ಟಿ ಏನಿದೆ ಕಮ್ಯುನಿಕೇಟ್ ಏನು ಮಾಡ್ತಾ ಇದ್ದಾರೆ ಅವರಲ್ಲೂ ನಿಮ್ಮನ್ನು ಕಾಣೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅವರಿಗೆ ಏನೇ ಮಾಡಿದ್ರೂ ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಈಗ ಆಗ್ತಾ ಇಲ್ಲ. ಆ್ಯಂಡ್ ಅರ್ಲಿಯರ್ ನನ್ನ ಪಾಸ್ಟ್ ಲೈಫಲ್ಲೂ ಒಂದು ಬ್ರೇಕಪ್ ಆಗಿದೆ. ಆ್ಯಂಡ್ ನಾನು ತುಂಬ ಇಷ್ಟಪಟ್ಟಿರುವಂಥ ವ್ಯಕ್ತಿ ಅಂದರೆ ನೀವು ಕೂಡ ಸಿಗ್ತಾ ಇಲ್ಲ ಅಂದ ಮೇಲೆ ಈ ಒಂದು ಥರ್ಡ್ ಪಾರ್ಟಿ ಜೊತೆ ನನ್ನ ಮದುವೆ ಆದರೆಷ್ಟು ಬಿಟ್ಟರೆಷ್ಟು, ಅಥವಾ ಮದುವೆ ಆದ್ರೂ ನನ್ನ ಲೈಫ್ ಚೆನ್ನಾಗಿರುತ್ತಾ ಚೆನ್ನಾಗಿಲ್ವಾ, ಈ ರೀತಿ ಒಂದು ಯೋಚನೆಗಳು, ನಿರ್ಧಾರಗಳು, ತುಂಬಾ ಕನ್ಫ್ಯೂಸ್ಡ್ ಲೈಫ್ ಅಂತಲೇ ಹೇಳಬಹುದು. ಮೈಟ್ ಬಿ ನಿಮ್ಮದು ಇಲ್ಲಿ ಇಂಟರ್ ಕಾಸ್ಟ್ ಆಗಿರಬಹುದು, ಅಥವಾ ನಿಮ್ಮ ಒಂದು ಲೈಕ್ ಕಾಸ್ಟ್ ಬೇರೆ ಬೇರೆ ಇರಬಹುದು. ಆ ಒಂದು ಕಾರಣಕ್ಕೆ ಫ್ಯಾಮಿಲಿ ಕಡೆಯಿಂದ ಒಂದು ಒತ್ತಾಯಗಳು ಬರ್ತಾ ಇದೆ ಅಂತ ಹೇಳಬಹುದು, ಅಥವಾ ಅಪೋಸ್ಗಳು ಬರ್ತಾ ಇದೆ ಅಂತ ಹೇಳಬಹುದು. ಈ ರೀತಿ ಸಿಚುವೇಶನ್ಸ್ ನಡೀತಾ ಇದೆ. ಬಟ್ ಸಮ್ವೇರ್ ಈ ಪರ್ಸನ್ ಸ್ಟಿಲ್ ನೌ ದೇರ್ ಈಸ್ ಅ ಸೋಲ್ಮೇಟ್ ಕಾರ್ಡ್ ದಟ್ ನೀವಿಬ್ಬರು ಸೋಲ್ಮೇಟ್ ಕನೆಕ್ಷನ್ನಲ್ಲಿದ್ದೀರಾ. ಸಮ್ವೇರ್ ಇದು ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇರ್ಬೋದು ಜಸ್ಟ್ ಬಿಕಾಸ್ ಆಫ್ ಸಮ್ ಕಾರ್ಮಿಕ್ ಎನರ್ಜೀಸ್ ಕೂಡ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇರೋದು ಸಹ ಒಂದು ಕಾರ್ಮಿಕ್ ಅಥವಾ ಪಾಸ್ಟ್ ಲೈಫಲ್ಲಿ ಅಥವಾ ಪಾಸ್ಟ್ ಕರ್ಮಗಳನ್ನು ಈ ಜನ್ಮದಲ್ಲಿ ಅನುಭವಿಸ್ಬೇಕು. ಆ ಒಂದು ಕಾರಣಕ್ಕೆ ಹೇಗೆ ಮಾಡಿದ್ರೂ ಆ ಒಂದು ಎನರ್ಜೀಸ್ ಬಂದೇ ಬರುತ್ತೆ, ಎಂಟ್ರಿ ಕೊಡುತ್ತೆ, ಹೋಗೇ ಹೋಗುತ್ತೆ. ಸೊ ಅದೆಲ್ಲವನ್ನು ಸ್ವಲ್ಪ ಇದನ್ನೆಲ್ಲ ನೀವು ಸಹಿಸ್ಕೊಂಡು ಇದೆಲ್ಲ ನೀವು ಸ್ವಲ್ಪ ವೇಟ್ ಮಾಡಿದ್ರೆ ಖಂಡಿತ ನಿಮ್ಮ ಪರ್ಸನ್ ಕಮಿಟ್ಮೆಂಟ್ ಕೊಡ್ತಾರೆ. ವಿತಿನ್ 2 to 5 ಮಂತ್ಸಲ್ಲಿ ಖಂಡಿತ ಸಿಗುತ್ತೆ. ಬಟ್ ಯಾರಿಗೇನಾದರೂ ನಿಮಗೆ ಥರ್ಡ್ ಪಾರ್ಟಿ ಇರೋದು ಸ್ಟ್ರಾಂಗಾಗಿ ನನಗಿಲ್ಲಿ ಕಾಣಿಸ್ತಾ ಇದೆ. ಬಟ್ ನಿಮಗೆ ಕನ್ಫರ್ಮ್ ಇದ್ದರೆ ಥರ್ಡ್ ಪಾರ್ಟಿ ಇರೋದು, ಮ್ಯಾಮ್ ನಮ್ಗೆ ಕನ್ಫರ್ಮ್ ಇದೆ ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಥರ್ಡ್ ಪಾರ್ಟಿ ರಿಮೂವಲ್ ನಾನು ನಿಮಗೆ ಮೆಡಿಟೇಷನ್ ಕೊಡ್ತೀನಿ ಆ್ಯಂಡ್ ಸ್ಪೆಲ್ಸ್ ಕೊಡ್ತೀನಿ. ಟ್ರಸ್ಟ್ ಮೀ, ಆ ಒಂದು ಥರ್ಡ್ ಪಾರ್ಟಿ ಮೆಡಿಟೇಷನ್ ಏನಿದೆ ಅದು ತುಂಬ ಪವರ್ಫುಲ್ ಆಗಿದೆ. ಸೊ ಅದನ್ನು ಆ ಒಂದು ಸ್ಪೆಲ್ಸ್ಗಳನ್ನೆಲ್ಲ ಮಾಡಿದರೆ ನಿಮ್ಮ ಲೈಫಿಂದ ಥರ್ಡ್ ಪಾರ್ಟಿ ಹೋಗುತ್ತೆ ಆ್ಯಂಡ್ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಅದು ಥರ್ಡ್ ಪಾರ್ಟಿಗಳ ಒಂದು ಏನು ನಾನಿಷ್ಟು ಇಲ್ಲಿವರೆಗೂ ಕ್ಲೈಂಟ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದೀನಿ, ಅವರಿಗೆಲ್ಲ ಅಲ್ಟಿಮೇಟ್ ರಿಸಲ್ಟ್ ಬಂದಿದೆ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ದಟ್. ಓಕೆ, ಬಟ್ ಡೋಂಟ್ ವರಿ, ಓವರಾಲ್ ದ ಕಾರ್ಡ್ ಹೇಳೋದು ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಬಟ್ ಇದೆಲ್ಲವನ್ನು ಸ್ವಲ್ಪ ಸರಿ ಮಾಡ್ಕೊಂಡು ಎಲ್ಲ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ವೇಟ್ ಫಾರ್ ಅಟ್ಲೀಸ್ಟ್ 5 ಮಂತ್ಸ್. ಬಿಕಾಸ್ ಇಲ್ಲಿ ಸೋಲ್ಮೇಟ್ ಕಾರ್ಡ್ ನನಗೆ ಬಂದಿದೆ ಆ್ಯಂಡ್ 3 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನನಗೆ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಇವೆರಡು ಕಾರ್ಡು ನನಗೆ ತುಂಬ ಪಾಸಿಟಿವ್ ಕೊಡ್ತಾ ಇದೆ. ಸೊ ದಟ್ ಇಲ್ಲಿ ನೀವು ಡಿವೈನ್ ಕನೆಕ್ಷನ್ ಅಂತ ಹೇಳ್ಬೋದು, ನೀವಿಬ್ಬರು ಒಂದು ಸೋಲ್ ಕನೆಕ್ಷನ್ ಅಂತ ಹೇಳ್ಬೋದು. ಡಿವೈನ್ ಕನೆಕ್ಷನ್ ಇದ್ದಾಗ, ಸೋಲ್ ಕನೆಕ್ಷನ್ ಇದ್ದಾಗ, ಸ್ವಲ್ಪ ಕಾಮಿಕ್ ಎನರ್ಜೀಸ್ ಇದ್ದಾಗ ಅಥವಾ ಕಾಮಿಕ್ ಡೆಪ್ಸ್ ಏನೆಲ್ಲ ಇರುತ್ತೆ ಪಾಸ್ಟಲ್ಲಿ ಆಗಿರುವಂಥ ಕರ್ಮಗಳಾಗಿರ್ಬೋದು, ಅದೆಲ್ಲವನ್ನು ನಾವು ಎದುರಿಸಿ ಅದೆಲ್ಲವನ್ನು ಸಾಲ್ವ್ ಮಾಡಿಕೊಂಡು ನಮ್ಮ ಪರ್ಸನ್ನ, ನಮ್ಮ ಪ್ರೀತಿನ ನಾವು ಗೆಲ್ಕೋಬೇಕು ಅಂದರೆ ಇದೆಲ್ಲ ನೀವು ಫೇಸ್ ಮಾಡ್ಕೊಳ್ಳೇಬೇಕು ನೀವು ಗೆಲ್ಲಬೇಕು ಅಂದರೆ. ಸೊ ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಿ. ಟ್ರಸ್ಟ್ ಯೂನಿವರ್ಸ್. ಆ್ಯಂಡ್ ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ, ಏನು ಮಾಡ್ತಾ ಇದೀಯಾ ಅಂತ ಪ್ಲೀಸ್ ಯೂನಿವರ್ಸಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗಬೇಡಿ. ಅದರ ಬದಲು ಆ ಥರ ಹೇಳೋ ಬದಲು ಯೂನಿವರ್ಸ್ ನಾನು ನಿನ್ನ ಟ್ರಸ್ಟ್ ಮಾಡ್ತೀನಿ, ನಿನಗೆ ಡಿವೈನ್ ಟೈಮಲ್ಲಿ ನನ್ನ ಡೆಸ್ಟಿನಿ ಪಾರ್ಟ್ನರ್ ಯಾರು ಅಂತ ನಿನಗೆ ಗೊತ್ತು, ನನಗೆ ಯಾರು ಬೇಕು, ನನಗೇನು ಬೇಕು ಅನ್ನೋದು ನಿನಗೆ ಗೊತ್ತು, ನೀನು ನನಗೆ ಅದನ್ನು ಕೊಡ್ತೀಯಾ, ನಾನು ನಿನ್ನ ಟೈಮಿಂಗ್ಸ್ನ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಲೆಟ್ಗೋ ಮಾಡಿ ಆ ಎಲ್ಲ ಎನರ್ಜಿನ. ಖಂಡಿತ ನಿಮ್ಮ ಪರ್ಸನ್ ನಿಮಗೆ ಸಿಗ್ತಾರೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.